ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬರ್ತಿದ್ವಿ ನಾವು. ಮುಂಗಾರು ಮಳೆ ಶುರುವಾಯ್ತಂದರೆ ನಮ್ಮ ಕೃಷಿ ಚಟುವಟಿಕೆಗಳೆಲ್ಲ ಪ್ರಾರಂಭ ಆಗ್ತವೆ. ಅಂಥ ಸಂದರ್ಭದಲ್ಲಿ ನಮ್ಮ ಜೊತೆಗಾರರಾಗಿರುವಂಥ ಎತ್ತುಗಳು ಅಂದರೆ ನಮ್ಮ ಕುಟುಂಬದ ಸದಸ್ಯರಂತೆ ಕೂಡ ನಮ್ಮ ಎತ್ತುಗಳನ್ನು ನಾವು ಕಾಣ್ತಾ ಇದ್ದೀವಿ. ನೀವು ಹಳೆಯ ಫೋಟೋಗಳಲ್ಲೆಲ್ಲ ನೋಡಿದರೆ ನಮ್ಮ ಹಿರಿಯರು ತಮ್ಮ ಕುಟುಂಬದ ಚಿತ್ರದೊಂದಿಗೆ ಕುಟುಂಬದ ಫೋಟೋದಲ್ಲಿ ನಮ್ಮ ಎತ್ತುಗಳನ್ನು ಕೂಡ ಹಿಡ್ಕೊಂಡು ನಿಂತಿರೋದು ನಾವು ನಮ್ಮ ಹಿರಿಯರು ಎತ್ತುಗಳಿಗೆ ಕೊಟ್ಟಿರುವಂಥ ಸ್ಥಾನ ಅದನ್ನು ನೀವು ಕಾಣ್ಬೋದು. ಇದು ಮಳೆಗಾಲ ಶುರು ಆಗ್ತಂದರೆ ಹದವಾದ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಿಂದ ಬಸವಣ್ಣನ ಮೂರ್ತಿ ಅಂದರೆ ಎತ್ತುಗಳ ಮೂರ್ತಿಯನ್ನು ಮಾಡಿ ಅವುಗಳನ್ನು ದೇವರ ಜಗುಲಿಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಬಂದಿರೋದು ನಮ್ಮ ಒಂದು ಸಂಪ್ರದಾಯ. ಕಾರುಣಿವೆ ಹಾಗೂ ಈ ಮಣ್ಣೆತ್ತಿನ ಅಮಾವಾಸ್ಯೆ ತುಂಬ ವಿಶೇಷವಾಗಿ ನಮ್ಮ ಎತ್ತುಗಳಿಗೆ ಅರ್ಪಿತವಾದುದು. ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು.